ಯುದ್ಧ ಅಂದರೆ ಸಾವು, ರಕ್ತಪಾತ, ದ್ವೇಷ ತಾನೆ. ಶತ್ರು ದೇಶದ ಸೈನಿಕ ಸಿಕ್ಕರೆ ಯಾರಾದರೂ ಬಿಡ್ತಾರಾ? ಖಂಡಿತ ಕೊಂದು ಹಾಕ್ತಾರೆ. ಆದರೆ ಅದೇ ಶತ್ರು ದೇಶದ ಸೈನಿಕರ ಮನೆಗೆ ಒಬ್ಬ ಮುದುಕಿ ಆಶ್ರಯ ನೀಡಿ ಅವನ ಪ್ರಾಣ ಉಳಿಸುತ್ತಾಳೆ ಅಂದರೆ ನೀವು ನಂಬಲೇಬೇಕು. ಹೌದು, ಎಂತಹ ಕಲ್ಲು ಮನಸ್ಸನ್ನಾದರೂ ಕರಗಿಸುವ ಕತೆ ಇದು. ಸಾರಾ ಅಬೂಬ್ಕರ್ ಅವರು ಬರೆದಿರುವ ಯುದ್ಧ ಎಂಬ ಈ ಪಾಠದಲ್ಲಿ ದ್ವೇಷಕ್ಕಿಂತ ಮಾನವೀಯತೆ ಹೇಗೆ ದೊಡ್ಡದು ಅನ್ನೋದನ್ನ ಅದ್ಭುತವಾಗಿ ಹೇಳಿದ್ದಾರೆ. ಬನ್ನಿ ಆ ಕತೆ ಶುರು ಮಾಡೋಣ. ವಿಮಾನ ಪತನ ಮತ್ತು ಡಾಕ್ಟರ್ ರಾಹಿಲ್ನ ಹೋರಾಟ. ಎರಡು ದೇಶಗಳ ನಡುವೆ ಭೀಕರ ಯುದ್ಧ ನಡೆಯುತ್ತಿರುತ್ತದೆ. ಯುದ್ಧ ವಿಮಾನವೊಂದು ಶತ್ರುಗಳ ದಾಳಿಗೆ ತುತ್ತಾಗಿ ಸಮುದ್ರಕ್ಕೆ ಹೊರಳುತ್ತದೆ. ಆ ವಿಮಾನದಲ್ಲಿದ್ದವನೇ ಕಥಾನಾಯಕ ಡಾಕ್ಟರ್ ರಾಹಿಲ್. ಈತ ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡುವ ವೈದ್ಯ. ವಿಮಾನ ಅಪಘಾತದಲ್ಲಿ ಅವನ ಒಂದು ಕಾಲಿಗೆ ಪೆಟ್ಟಾಗಿದ್ದರೂ ತನ್ನ ತುರ್ತು ಚಿಕಿತ್ಸಾ ಪೆಟ್ಟಿಗೆಯನ್ನು ಅಂದರೆ ಮೆಡಿಕಲ್ ಕಿಟ್ ಅನ್ನು ಹಿಡಿದುಕೊಂಡು ಕಷ್ಟಪಟ್ಟು ಈಜಿ ದಡ ಸೇರುತ್ತಾನೆ. ದಡ ಸೇರಿದವನಿಗೆ ತಾನಿರುವುದು ತನ್ನ ದೇಶದಲ್ಲೋ ಅಥವಾ ಶತ್ರು ದೇಶದಲ್ಲೋ ಎಂಬುದು ತಿಳಿದಿರುವುದಿಲ್ಲ. ಕತ್ತಲೆಯಲ್ಲಿ ಕೇಳಿಸಿದ ಆಕ್ರಂದನ ಮತ್ತು ಮಾನವೀಯತೆಯ ಹೆಜ್ಜೆ. ಮಳೆಯಲ್ಲಿ ಮರಗಟ್ಟುತ್ತಿದ್ದ ರಾಹಿಲ್ ರಾತ್ರಿ ಕತ್ತಲೆಯಲ್ಲಿ ತೆವಳುತ್ತಾ ಮುಂದೆ ಹೋಗುತ್ತಾನೆ. ಅಲ್ಲಿ ಒಂದು ಒಂಟಿ ಮನೆ ಕಾಣುತ್ತದೆ. ಆ ಮನೆಯೊಳಗಿಂದ ಮಹಿಳೆಯೊಬ್ಬಳ ನರಳಾಟ ಕೇಳಿಸುತ್ತದೆ. ಯುದ್ಧದ ಟೈಮ್ನಲ್ಲಿ ಬ್ಲಾಕ್ಔಟ್ ಅಂದರೆ ದೀಪ ಹಾರಿಸುವ ನಿಯಮ ಇರುತ್ತೆ. ತಾನಿರುವುದು ಶತ್ರುಗಳ ನಾಡಿನಲ್ಲಿ, ಬಾಗಿಲು ತಟ್ಟಿದರೆ ತನ್ನನ್ನೇ ಕೊಲ್ಲಬಹುದು ಎಂಬ ಭಯವಿದ್ದರೂ ವೈದ್ಯನಾದ ರಾಹಿಲ್ಗೆ ಆ ನರಳಾಟ ಕೇಳಿ ಸುಮ್ಮನಿರಲಾಗುವುದಿಲ್ಲ. ಮನೆಯ ಬಾಗಿಲು ತಟ್ಟುತ್ತಾನೆ. ಬಾಗಿಲು ತೆಗೆದ ಮುದುಕಿ ಶತ್ರು ಸೈನಿಕನ ಬಟ್ಟೆಯಲ್ಲಿದ್ದ ರಾಹಿಲ್ನನ್ನು ನೋಡಿ, ಯಾರಪ್ಪ ನೀನು, ನಮ್ಮ ಕಡೆಯವನೇ ಎಂದು ಅನುಮಾನದಿಂದ ಹೆದರಿಕೆಯಿಂದ ಕೇಳುತ್ತಾಳೆ. ಆಗ ರಾಹಿಲ್ ಹೇಳುವ ಮಾತು ಈ ಕಥೆಯ ಅತ್ಯುತ್ತಮ ಸಾಲು. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೆ ಈಡಾದ ಮನುಷ್ಯರ ಕಡೆಯವನು. ಇದು ಹಿಂದಿನ ಯುದ್ಧೋನ್ಮತ್ತ ರಾಷ್ಟ್ರಗಳ ನಾಯಕರಿಗೆ ನೀಡಿದ ಅತಿ ದೊಡ್ಡ ಎಚ್ಚರಿಕೆ. ವೈದ್ಯೋ ನಾರಾಯಣೋ ಹರಿ. ಶತ್ರು ದೇಶದವಳಿಗೂ ಚಿಕಿತ್ಸೆ. ಆ ಮನೆಯಲ್ಲಿ ಮುದುಕಿಯ ಸೊಸೆ ಹೆರಿಗೆಯ ನೋವಿನಿಂದ ನರಳುತ್ತಿರುತ್ತಾಳೆ. ಯುದ್ಧದ ಕಾರಣದಿಂದಾಗಿ ದೀಪ ಹಚ್ಚುವಂತಿಲ್ಲ, ಆಸ್ಪತ್ರೆಗೆ ಹೋಗುವಂತಿಲ್ಲ. ನೋವಿನಿಂದ ನರಳುತ್ತಿದ್ದ ಆಕೆಗೆ ಡಾಕ್ಟರ್ ರಾಹಿಲ್ ತನ್ನ ಕಾಲಿನ ನೋವನ್ನೂ ಲೆಕ್ಕಿಸದೆ ಶತ್ರು ದೇಶದವಳು ಎನ್ನದೆ ಚಿಕಿತ್ಸೆ ನೀಡುತ್ತಾನೆ. ಹೆರಿಗೆ ಆಗುತ್ತದೆ. ತಾಯಿಯ ಜೀವ ಉಳಿಯುತ್ತದೆ. ಆದರೆ ದುರಾದೃಷ್ಟವಶಾತ್ ಮಗು ಸತ್ತೇ ಹುಟ್ಟುತ್ತದೆ. ತಾಯಿಯ ರಕ್ಷಣೆ ದ್ವೇಷಕ್ಕಿಂತ ಕರುಣೆಯೇ ಮೇಲು. ರಾಹಿಲ್ ವಿಶ್ರಾಂತಿ ಪಡೆಯುತ್ತಿರುವಾಗ ಆ ದೇಶದ ಸೈನಿಕರು ಅಂದರೆ ರಾಹಿಲ್ನ ಶತ್ರುಗಳು ಆ ಮನೆಗೆ ಬರುತ್ತಾರೆ. ಶತ್ರುಗಳ ವಿಮಾನ ಹೊಡೆದು ಉರುಳಿಸಿದ್ದೇವೆ, ಯಾರಾದರೂ ಇಲ್ಲಿಗೆ ಬಂದಿದ್ದಾರೆಯೇ ಎಂದು ಮುದುಕಿಯನ್ನು ಕೇಳುತ್ತಾರೆ. ಆ ಮುದುಕಿಗೆ ರಾಹಿಲ್ ತನ್ನ ಶತ್ರು ದೇಶದವನು ಎಂದು ಗೊತ್ತಿರುತ್ತದೆ. ಆದರೂ ತನ್ನ ಸೊಸೆಯ ಪ್ರಾಣ ಉಳಿಸಿದ ಆತನನ್ನ ಸೈನಿಕರಿಗೆ ಹಿಡಿದುಕೊಡಲು ಅವಳ ಮಾನವೀಯತೆ ಒಪ್ಪುವುದಿಲ್ಲ. ಆಕೆ ರಾಹಿಲ್ನನ್ನು ಮಂಚದಡಿ ಅಡಗಿಸಿಟ್ಟು ಸೈನಿಕರಿಗೆ ಸತ್ತ ಮಗುವನ್ನು ತೋರಿಸಿ, ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ, ಯಾರಿಗೆ ಬೇಕು ಈ ಯುದ್ಧ ಎಂದು ರೋಧಿಸುತ್ತಾಳೆ. ರಕ್ತದ ವಾಸನೆ ಮತ್ತು ಮುದುಕಿಯ ದುಃಖವನ್ನು ಕಂಡು ಸೈನಿಕರು ಮರು ಮಾತಾಡದೆ ಅಲ್ಲಿಂದ ಹೊರಡುತ್ತಾರೆ. ಆ ಮುದುಕಿ ಶತ್ರು ಸೈನಿಕನಾದ ರಾಹಿಲ್ನ ಪ್ರಾಣ ಉಳಿಸುತ್ತಾಳೆ. ಯುದ್ಧದ ಹಿಂದಿನ ದುರಂತ ಆ ಮುದುಕಿಯ ಕಣ್ಣೀರಿನ ಕಥೆ. ರಾಹಿಲ್ ಮತ್ತು ಮುದುಕಿಯ ನಡುವೆ ವಿಶ್ವಾಸ ಬೆಳೆಯುತ್ತದೆ. ಆಗ ಮುದುಕಿ ತನ್ನ ನೋವನ್ನು ತೋಡಿಕೊಳ್ಳುತ್ತಾಳೆ. ಹಿಂದೆ ನಡೆದ ಯುದ್ಧದಲ್ಲಿ ಆಕೆ ತನ್ನ ಗಂಡನನ್ನು ಕಳೆದುಕೊಂಡಿದ್ದಳು. ಈಗ ಅವಳ ಮಗನು, ಈ ಬಾಣಂತಿಯ ಗಂಡ, ಇದೇ ಯುದ್ಧದಲ್ಲಿ ಹೋರಾಡಲು ಹೋಗಿದ್ದಾನೆ. ವರ್ಷಗಳ ಬಳಿಕ ಹುಟ್ಟಿದ ಮಗು ಸತ್ತೋದದ್ದು ಆತನಿಗೆ ತಿಳಿದರೆ ಎಷ್ಟು ಸಂಕಟ ಪಡುತ್ತಾನೋ ಎಂದು ಅಳುತ್ತಾಳೆ. ಗಡಿಗಳು ಬದಲಾದರೂ ಸಾಮಾನ್ಯರ ಬದುಕು ಬದಲಾಗುವುದಿಲ್ಲ ಎಂದು ಯುದ್ಧವನ್ನ ಶಪಿಸುತ್ತಾಳೆ. ಮಾನವೀಯತೆಗೆ ಗಡಿಗಳಿಲ್ಲ. ಈ ಕಥೆಯು ಯುವಜನತೆಗೆ ಒಂದು ಅದ್ಭುತವಾದ ಸಂದೇಶವನ್ನು ನೀಡುತ್ತದೆ. ಗಡಿಗಳು, ದೇಶ, ಧರ್ಮ, ಭಾಷೆ ಇವೆಲ್ಲವೂ ಮನುಷ್ಯರು ಹಾಕಿಕೊಂಡ ಬೇಲಿಗಳು. ಆದರೆ ಕಷ್ಟ ಬಂದಾಗ ಮನುಷ್ಯರಾಗಿ ಸ್ಪಂದಿಸುವ ಗುಣ ಎಲ್ಲಕ್ಕಿಂತ ಮಿಗಿಲಾದದ್ದು. ಯುದ್ಧ ಯಾರಿಗೂ ಒಳಿತಲ್ಲ. ಅಧಿಕಾರ, ರಾಜ್ಯ ವಿಸ್ತರಣೆಗಾಗಿ ರಾಜಕಾರಣಿಗಳು ಯುದ್ಧ ಮಾಡುತ್ತಾರೆ. ಆದರೆ ಅದರಲ್ಲಿ ಪ್ರಾಣ ಕಳೆದುಕೊಳ್ಳುವುದು, ಗಂಡ ಮಕ್ಕಳನ್ನು ಕಳೆದುಕೊಂಡು ಬೀದಿಗೆ ಬೀಳುವುದು ಮಾತ್ರ ಎರಡು ದೇಶಗಳ ಮುಗ್ಧ ಜನಸಾಮಾನ್ಯರು ಮತ್ತು ಸೈನಿಕರು. ಡಾಕ್ಟರ್ ರಾಹಿಲ್ ಮತ್ತು ಆ ಮುದುಕಿ ಇಬ್ಬರೂ ಎರಡು ವಿರೋಧಿ ದೇಶಗಳಿಗೆ ಸೇರಿದವರು. ಆದರೂ ರಾಹಿಲ್ ಆಕೆಯ ಸೊಸೆಯನ್ನು ಉಳಿಸುತ್ತಾನೆ, ಮುದುಕಿ ರಾಹಿಲ್ನ ಪ್ರಾಣ ಉಳಿಸುತ್ತಾಳೆ. ಯುದ್ಧ ದ್ವೇಷವನ್ನು ಕಲಿಸಿದರೆ ಮಾನವೀಯತೆ ಪ್ರೀತಿಯನ್ನು ಕಲಿಸುತ್ತದೆ ಎಂಬುದೇ ಈ ಕಥೆಯ ಸ್ವಾರಸ್ಯಕರ ಮತ್ತು ಮೌಲ್ಯಯುತವಾದ ವಿಶ್ಲೇಷಣೆಯಾಗಿದೆ.